Mr. Omnadith YouTube ಚಾನಲ್. ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಅಗೇನ್ ನಾನು ಬ್ಲಾಗಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಟ್ ಈಸ್ ಅ ನ್ಯೂ ಸೀರೀಸ್ ಅಂತಲೇ ಹೇಳ್ಬೋದು. ಟುಡೇ ಈಸ್ ಅ ಡೇ 1 Saturday ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್. ಆ್ಯಂಡ್ ಭಾಳ ದಿನ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿಲ್ಲ ಗೈಸ್. ಇಟ್ಸ್ ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಇಟ್ಸ್ ಓಕೆ. ಆ್ಯಂಡ್ 6th ಸೆಮ್ ಮುಗೋದು 1 ವೀಕ್ ಆಯಿತು, ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿ. ಈಗ ರೈಟ್ ನೌ ಐ ಆಮ್ ಇನ್ ದಿ ಹೋಮ್ ಇಟ್ ಸೆಲ್ಫ್, ಮನೆಯೊಳಗಿದ್ದೀನಿ. ಈಗ 6 o'clock ಆಗತ್ತದ. ಭಾಳ ದಿವಸದಿಂದ ನಾನು ವಾಕಿಂಗ್ ಹೋಗಿದ್ದಿಲ್ಲ ಹೊರಗೆ, ಅರ್ಲಿ ಮಾರ್ನಿಂಗ್ ಎಸ್ಪೆಷಲಿ. ಜಸ್ಟ್ ವರ್ಕೌಟ್ ಮಾಡೋದು ಬರೋದು, ಎಕ್ಸಸೈಸ್ ಮಾಡೋದು, ವರ್ಕೌಟ್ ಮಾಡೋದು ಬರೋದು ಅಷ್ಟೇ ಆಗಿತ್ತು. ಆ್ಯಂಡ್ ಮಾರ್ನಿಂಗ್ ವೈಬ್ಸ್ ಬೇರೆ ಇರ್ತದೆ ಗೈಸ್. ಸೊ ಅದಕ್ಕೆ ಲೆಟ್ಸ್ ಗೋ ಒನ್ ರೌಂಡ್ ವಾಕಿಂಗ್ ಹೋಗೋಣಂತ. ಬಿಫೋರ್ ದ್ಯಾಟ್ ಸ್ವಲ್ಪ ನೀರು ಕುಡಿದು ಹೋಗೋಣ, ಬಾಡಿ ಹೈಡ್ರೇಟ್ ಆಗಿರುತ್ತಂತ. ಓಕೆ, ಲೆಟ್ಸ್ ಗೋ. ಗಾಯ್ಸ್, ಇನ್ನೂ ಬೆಳಕಾಗಿಲ್ಲಲ್ಲ, ಅದಕ್ಕೆ ಅಷ್ಟು ಕ್ಯಾಮ್ರಾ ಒಳಗೆ ಕ್ಯಾಪ್ಚರ್ ಪ್ರಾಪರಾಗಿ ಆಗತ್ತಿಲ್ಲ. ಇಟ್ಸ್ ಓಕೆ, ಫೈನ್. ಅರ್ಲಿ ಮಾರ್ನಿಂಗ್ ಅನ್ನೋಕ್ಕಿಂತ 6 AM ಅಲ್ಲ. ಸೊ ವೆದರ್ ಯಾವ ರೀತಿ ಇತ್ತು ನೋಡ್ರಿ ಗೈಸ್. ಒಂದು 5 kilometer ವಾಕ್ ಮಾಡ್ಕೊಂಡು ಬರೋಣ ಅಂತ. ಆ್ಯಕ್ಚುಲಿ ಮಾರ್ನಿಂಗ್ ಮೊಬೈಲ್ ಮುಂದೆ, ಕ್ಯಾಮ್ರಾ ಮುಂದೆ ಮಾತಾಡ್ಕೊಂತ ವಾಕಿಂಗ್ ಮಾಡೋ ಇಟ್ಸ್ ಲಿಟಲ್ ಬಿಟ್ ವಿಯರ್ಡ್ ಅನಿಸ್ಬೋದು. ಬಿಕಾಸ್ ಬೇರೆಯವರು ವಾಕಿಂಗಿಗೆ ಬಂದಿರ್ತಾರೆ, ಅವ್ರ ಪರ್ಸ್ಪೆಕ್ಟಿವ್ ಅವ್ರು ಯಾವ ರೀತಿ ಯೋಚನೆ ಮಾಡ್ಬೋದು ಅಂದರೆ ಲೈಕ್ ಏನು ಬೆಳಗ್ಗೆ ಎದ್ಕೊಳ್ಳೆ ಮೊಬೈಲ್ ಹಿಡ್ಕೊಂಡು ಹೊಂಟ ನೀವು ಅಂತ. ಬಟ್ ದ ಥಿಂಗ್, ವ್ಲಾಗಿಂಗ್ ಅಂದರೆ ಕ್ಯಾಮ್ರಾ ಆನ್ ಮಾಡಬೇಕು, ಮಾತಾಡಬೇಕಲ್ಲ ಗೈಸ್. ಸೊ ಅದನ್ನು ಮಾಡ್ಲಿಕ್ಕತ್ತಿದ್ದೀನಿ ನಾನು. ಆಲ್ಮೋಸ್ಟ್ ಆಲ್ ಮ್ಯಾಲೆ ಬಂದಿದ್ದೀನಿ ಗೈಸ್. ಇಲ್ಲಿ ಸ್ವಲ್ಪ ಗಾಡಿ ಭಾಳ ಅದ, ಸೊ ವಾಯ್ಸ್ ಪ್ರಾಪರಾಗಿ ಕೇಳಿಸುತ್ತೆಲ್ಲ ಗೊತ್ತಿಲ್ಲ. ಆ್ಯಂಡ್ ಐ ಆಮ್ ಆಲ್ಸೋ ಡೂಯಿಂಗ್ ಅ ವ್ಲಾಗ್. ಮಾರ್ನಿಂಗ್ ಮೊಬೈಲ್ ಹಿಡ್ಕೊಂಡು ಮಾತಾಡ್ಕೊಂಡು ಬರತ್ತೀನಿ. ಒಂದಿಷ್ಟು ಜನ ನೋಡತ್ತಾರ, ಇಟ್ಸ್ ಓಕೆ. ಇದರಿಂದ ಐ ಥಿಂಕ್ ಪಬ್ಲಿಕ್ ಫಿಯರ್ ಹೋಗ್ಬೋದು ಅಂತ ಅಂದ್ಕೊಂಡೀನಿ, ಬಿಕಾಸ್ ಹೊರಗೆ ಬಂದು ವಿಡಿಯೋ ಮಾಡತ್ತೀನಲ್ಲ. ಆ್ಯಂಡ್ ಐ ರೀಚ್ಡ್ ಮೇಲೆ ಬಂದಿದ್ದೀನಿ ಗೈಸ್. ವೆದರ್ ಅಂಕ ಸೀನ್ ಮಸ್ತ್ ಅದ. ಇಲ್ಲಿ ತೋರಿಸ್ತಂತೇಳ್ರಿ ನಿಮ್ಗೂ. ಗಾಡಿ ಎಲ್ಲ ಹೋಗತ್ತವ. ನಾನು ನೋಡಿದ ಭಾಳಂದು ಎಲ್ಲಿ ಮಟ್ಟ ಯೋಚನೆ ಮಾಡ್ಬೋದು ಅವರು. ಒಂದು 5 minutes ಥಿಂಕ್ ಮಾಡ್ಬೋದು, ಆಫ್ಟರ್ ಇಗ್ನೋರ್ ಮಾಡ್ತಾರೆ ಅಂತ ಅಂದ್ಕೊಂಡು ಮಾಡತ್ತೀನಿ. ಐ ವಿಲ್ ಶೋ ಯು ವೇಟ್ ಗೈಸ್. ದಿಸ್ ಈಸ್ ದ ಫುಲ್ ಟಾಪ್ ಆಫ್ ವೇ ಬ್ಲಾಗ್. ಸ್ವಲ್ಪ ಗಾಳಿ ಜೋರು ಐತಿ. ಓಕೆ, ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಆಗತ್ತವು, ಬಟ್ ಅಲ್ಲಿ ಇರೋದು ರೈಲ್ವೆ ಜಂಕ್ಷನ್. ಆ್ಯಂಡ್ ಅದೆಲ್ಲನೂ ಸಿಟಿ ಗೈಸ್, ನಮ್ಮ ಸಿಟಿ. ಇದ್ರೊಳಗೆ ಅಷ್ಟು ಫುಲ್ ಎಂಟೈರ್ ಕ್ಯಾಪ್ಚರ್ ಆಗ್ತಿಲ್ಲ ಗೊತ್ತಿಲ್ಲ, ಬಟ್ ದ ಥಿಂಗ್ ನೋಡ್ಲಿಕ್ಕೆ ಭಾಳ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅದು ಮಾರ್ನಿಂಗ್ ಅಷ್ಟೇ. ಮಧ್ಯಾಹ್ನ ಮೇಲೆಲ್ಲನೂ ಫುಲ್ ಬಿಸಿಲಾಗ್ಬಿಡುತ್ತೆ. ಅಲ್ಲೇ DC ಆಫೀಸು ಕಾಣಿಸ್ತದೆ ನೋಡ್ರಿ. ಅಷ್ಟು ಕರೆಕ್ಟಾಗಿ ಕಾಣಿಸ್ತದೆ ಇಲ್ಲ, DC ಆಫೀಸ್ ಅದು. ಸಮ್ಟೈಮ್ಸ್ ಏನೋ ಇದು ಭಾಳ ದಿವಸ ಆದಮೇಲೆ ಮೊಬೈಲ್ ಕ್ಯಾಮ್ರಾ ಮುಂದೆ ಮಾತಾಡತ್ತಿರ್ತೀವಲ್ಲ, ಅದು ಒಂದು ಸ್ವಲ್ಪ ವಿಯರ್ಡಾಗಿ ಕಾಣಿಸ್ತದೆ. ಬಟ್ ವ್ಲಾಗಿಂಗ್ ಅಂದ್ರೆ ಏನು ಗೈಸ್? ವ್ಲಾಗಿಂಗ್ ಅಂದರೆ ವಿ ನೀಡ್ ಟು ಟಾಕ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಇಟ್ ಸೆಲ್ಫ್, ರೈಟ್? ವಿದೌಟ್ ಹ್ಯಾವಿಂಗ್ ಅ ಕ್ಯಾಮ್ರಾ, ಮೊಬೈಲ್, ವಿ ಕಾಂಟ್ ಡೂ ಅ ವ್ಲಾಗಿಂಗನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಒಂದು ಬರ್ಡ್ಸ್ ಗ್ರೂಪ್ ಹಾರೋಯ್ತು, ಮಸ್ತ್ ಕಾಣತ್ತೆ. ನಾನು ಭಾಳ ದಿವಸ ಆದ್ಮೇಲೆ ಈ ರೋಡಿಗೆ ಬಂದಿದ್ದೆ. ಇವತ್ತಷ್ಟೇನು ಗದ್ದಲಿಲ್ಲ, ನಾನು ಭಾಳ ಗದ್ದಲೈತೆ ಅಂದ್ಕೊಂಡಿದ್ದೆ. ಬಿಕಾಸ್ ಎವ್ರಿ ಟೈಮ್ ಮಾರ್ನಿಂಗ್ ಅಂದರೆ ವಾಕಿಂಗಿಗೆ ಎಲ್ಲರೂ ಬರ್ತಿರ್ತಾರೆ. ಇವತ್ತು ಫುಲ್ ಖಾಲಿ ಕಾಣತ್ತದ.
ಗೈಸ್ ಈ ಫ್ಲವರ್ ನೋಡಿದ್ರೆ ನಮ್ದು ಸಮ್ಮರ್ ಡೇಸ್ ಮುಗಿದು ಕಾಲೇಜ್ ಸ್ಕೂಲ್ ಸ್ಟಾರ್ಟ್ ಆಗ್ತದಲ್ಲ ಅದು ನೆನಪರ್ ಬರ್ತದೆ ನೋಡಿ ಗೈಸ್. ಇಲ್ಲಿ ಭಾಳಷ್ಟು ಬಿದ್ದಾವಂತವು. ಅಂತೂ ಇಂತೂ ಬಂದ ಗೈಸ್ ಮನೆಗೆ. ಇವತ್ತಿದಷ್ಟು ಕ್ಲೀನ್ ಮಾಡ್ಬೇಕು. ಹೆಂಗೆ ಬೆಳ್ಕೊಂಬಿಟ್ಟದ ನೋಡಿರಿ. ಜಸ್ಟ್ 3 ತಿಂಗಳು ಗ್ಯಾಪ್ ಕೊಟ್ಟೇವಿ, ಫುಲ್ ಕಾಡಾದಂಗೆ ಆಗ್ಬಿಟ್ಟದ. ಇದಷ್ಟು ಕ್ಲೀನ್ ಮಾಡ್ಬೇಕು ಗೈಸ್ ಇವತ್ತು. ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹನುಮಂತನ ಗುಡಿಗೆ ಹೋಗಿ ಬಂದ್ವಿ ಗೈಸ್. ದೆನ್ ಈಗ ನೆಕ್ಸ್ಟ್ ವರ್ಕ್ ಇರೋದು ಅದು ಆಗಲೇ ತೋರಿಸಿದ್ನಲ್ಲ ಹೊರಗಿಂದೆಲ್ಲನೂ ಗಾರ್ಡನ್ ಏರಿಯಾ, ಅದು ಸ್ವಚ್ಛ ಮಾಡಬೇಕು ಭಾಳ ದಿವಸದಿಂದ. ಸೊ ಇವತ್ತು ಆಸ್ ಐ ಆಲ್ರೆಡಿ ಟೋಲ್ಡ್ ಇವನು ಇದಿಷ್ಟು ಈ ಗಾರ್ಡನ್ ಏನು ಎಲ್ಲ ಹುಲ್ ಥರ ಬೆಳೆದಿದ್ದಲ್ಲ ಗೈಸ್, ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಯಾಕಂದರೆ ಭಾಳ ಇದಾಗ್ಬಿಟ್ಟದ. ಓಕೆ ನಾನು ಎದಕ್ಕೆ ಬಿಟ್ಟಿದ್ವಿ ಅಂದರೆ ಇವು ನವಣಿ ಇದ್ವು ಗೈಸ್ ಇದ್ರೊಳಗೆ. ಇವು ನವಣಿ ಇದ್ವಲ್ಲ, ಇವು ನವಣಿ ಬರ್ಡ್ಸಿಗೆ ಭಾಳ ಫೇವ್ರೇಟ್ ಅವು. ಓಕೆ, ಸೊ ಇದು ಬರ್ಡ್ಸ್ ಇದಾವೆ ನೋಡಿರಿ, ಅದರ ಫೇವ್ರೇಟ್ ಇವೆಲ್ಲ. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಇವತ್ತಿದಷ್ಟು ಕ್ಲೀನ್ ಮಾಡಿದ್ರೆ ಅವಕ್ಕೆ ಸ್ವಲ್ಪ ಕ್ಲಿಯರೆನ್ಸ್ ಆದಂಗೆ ಆಗುತ್ತೆ ಅಂತ ಕ್ಲೀನ್ ಮಾಡತ್ತೀನಿ. ಆ್ಯಂಡ್ ನಮಗೂ ಈಗ ಟೈಮ್ ಒಂದದ ಮತ್ತು ಕಾಲೇಜ್ ಸ್ಟಾರ್ಟ್ ಆಗ್ತದಂದ್ರೆ ಏನೂ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪಟ್ ಇದಿಷ್ಟು ಸ್ವಚ್ಛ ಮಾಡಿ ಮುಗಿಸೋಣ ನೋಡಿ ಸರ್. ಇದು ನವಣಿ ಅಂತ. ಇದಷ್ಟು ನವಣಿ ಇದ್ವೆಲ್ಲ ಕಸ ಗಿಸೆಲ್ಲ ಬೆಳೆದ್ಬಿಟ್ಟದೆ, ಇದು ಭೀ ಆಗ್ಬಿಟ್ಟವೆ. ಎಷ್ಟು ಕ್ಲೀನ್ ಆಗೈತಿ. ಸ್ವಲ್ಪ ಏನೋ ಈಗ ಗಾಳಿ ಓಡಾಡತ್ತದ, ಬರ್ಡ್ಸ್ ಕಾಣ್ಲಿಕ್ಕತ್ತವ, ಎಲ್ಲ ಶೀಘ್ರ ಆದಂಗೆ ಆಗ್ಬಿಟ್ಟಿದೆ ಗೈಸ್. ಇನ್ನೂ ಇದಷ್ಟು ಐತಿ, ಇದಷ್ಟು ಕ್ಲೀನ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಚ್ಛ ಆದಂಗೆ ಆಗುತ್ತೆ. ಈ ಒಂದು 75% ಕ್ಲೀನ್ ಆದಂಗೆ ಆಯ್ತು. ಆ್ಯಂಡ್ ಪಾಟ್ಸ್ ಎಲ್ಲ ನೋಡ್ರಿ ಗೈಸ್, ಎಲ್ಲ ತುಂಬ್ಕೊಂಡ್ಬಿಟ್ಟಾವ, ಕಾಣಿಸ್ವಲ್ಲು ಪಾಟ್ಸ್. ಇವನ್ ಒಳಗೆ ಎಲ್ಲನೂ ಆದಿ ಬಳ್ಳಿ ಗಿಳ್ಳಿ ಆಗ್ಬಿಟ್ಟ. ಇದ್ರೊಳಗೂ ಇದ್ದು ಬರ್ಡ್ಸ್ ಎಲ್ಲ ಇಲ್ಲ, ಅದ್ರೊಳಗೂ ಎಲ್ಲನೂ ಗಿಡ ಎಲ್ಲ ತುಂಬ್ಕೊಂಡು ಬೆಳೆದು ಬಿಟ್ಟದೆ. ಸೊ ಇದಿಷ್ಟು ಸ್ವಚ್ಛ ಮಾಡಿ ಆಮೇಲೆ ಸಿಗೋಣಂತೆ.